ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯಿತು ಪ್ರಿಯರೇ. ಈ ದಿನ ಕರ್ತನ ದಿನ, ಭಾನುವಾರವಾಗಿದೆ. ಸಭೆಗೆ ಹೋಗಬೇಕು. ನಮ್ಮ ದೇವರು ಪುನರುತ್ಥಾನನೆಂದು, ಸಜೀವವಾಗಿದ್ದಾನೆಂದು, ಮರಣವನ್ನು ಜಯಿಸಿ ಎದ್ದು ಬಂದಾತನು ಎಂದು ನಾವು ಜ್ಞಾಪಕ ಮಾಡಿಕೊಂಡು ಆತನನ್ನು ಸ್ತುತಿಸುವುದಕ್ಕಾಗಿ, ಆತನನ್ನು ಆರಾಧಿಸುವುದಕ್ಕಾಗಿ, ಆತನು ನಮಗಾಗಿ ಸಿದ್ಧ ಮಾಡಿರುವ ಪರಲೋಕ ರಾಜ್ಯದೊಳಗೆ ಪ್ರವೇಶಿಸುವುದಕ್ಕಾಗಿ ಭೂಲೋಕದಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಸಭೆಯಾಗಿ ಆತನ ಸಂದೇಶಗಳನ್ನು ಕೇಳಿ ವಿಧೇಯರಾಗೋಣ. ಆತನಿಗೆ ಇಷ್ಟಕರವಾಗಿ ಸಿದ್ಧರಾಗೋಣ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಭಾನುವಾರ ನಮಗೆ ಕೊಟ್ಟಿದ್ದೀರಿ. ಮತ್ತೊಂದು ಹೊಸ ತಿಂಗಳಿನೊಳಗೆ ಪ್ರವೇಶ ಪಡಿಸಿದ್ದೀರಿ. ನಿಮ್ಮನ್ನು ಘನಪಡಿಸುವವರನ್ನಾಗಿ, ನಿಮ್ಮನ್ನು ಆರಾಧಿಸುವವರನ್ನಾಗಿ, ನಿಮ್ಮ ಸ್ನೇಹ ಕೋರುವವರಾಗಿರುವ ಹಾಗೆ ನಮಗೆ ಸಹಾಯ ಮಾಡಿರಿ. ನಿಮ್ಮ ಮಾತುಗಳನ್ನು ಧ್ಯಾನಿಸುತ್ತಾ ಇರುವಾಗ ನಮ್ಮ ಹೃದಯಗಳನ್ನು ಸಂತೈಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ನಾವು ದೇವರ ನಾಮಗಳನ್ನು ಧ್ಯಾನಿಸುತ್ತಾ ಇದ್ದೇವಲ್ಲವೇ? ಇಬ್ರಿಯ ಭಾಷೆಯ ನಾಮಗಳು, ಅನೇಕ ಹೆಸರುಗಳನ್ನು ಇಲ್ಲಿಯವರೆಗೂ ಧ್ಯಾನ ಮಾಡ್ತಾ ಬಂದಿದ್ದೇವೆ. ಮತ್ತು ಕ್ರಮವಾಗಿ ನೀವು ಅನುದಿನದ ಧ್ಯಾನ ವೀಕ್ಷಿಸುವುದಾದರೆ ಕೆಲವು ವಾರಗಳಿಂದ ದೇವರ ನಾಮಗಳ ಕುರಿತು ನಾವು ಧ್ಯಾನಿಸುತ್ತಾ ಬರ್ತಿದ್ದೇವೆ. ಯೆಹೋವ ರೋಹಿ ಎಂಬ ನಾಮಕ್ಕೆ ಬಂದಿದ್ದೇವೆ. ಈ ದಿನ ಯೆಹೋವ ರೋಹಿ, ಆತನೇ ನಮ್ಮ ಕುರುಬ. ಕುರುಬ ಅಂದ ಕೂಡ ತಕ್ಷಣವೇ ನಮಗೆ 23ನೇ ಕೀರ್ತನೆ ನೆನಪಾಗುತ್ತೆ. 23ನೇ ಕೀರ್ತನೆ ಹೇಳುತ್ತೆ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು ಎಂದು ನೋಡ್ತೇವೆ. ಇಬ್ರಿಯ ಭಾಷೆಯಲ್ಲಿ ರೋಹಿ ಎಂಬ ಮಾತಿಗೆ ಕುರುಬನು ಎಂದು ನೋಡ್ತೇವೆ. ಯೆಹೋವನು ನನ್ನ ಕುರುಬನು. ಆತನು ನಮ್ಮನ್ನು ಕಾಯುವಾತನು, ಕಾಪಾಡುವಾತನು, ನಮ್ಮನ್ನು ಪೋಷಿಸುವಾತನು, ಸಂರಕ್ಷಿಸುವಾತನು, ನಮ್ಮನ್ನು ರಕ್ಷಿಸುವಾತನು, ನಮ್ಮನ್ನು ವಿಮೋಚಿಸುವಾತನು. ನಾವು ತಪ್ಪಿ ಹೋದರೆ ಹುಡುಕಿ ರಕ್ಷಿಸುವಾತನು, ಗಾಯಗೊಂಡರೆ ಗಾಯ ಕಟ್ಟುವಾತನು, ನಮಗೆ ಹಸುವೆಯಾದರೆ ಆಹಾರ ಒದಗಿಸಿಕೊಡುವಾತನು, ದಾಹವಾದರೆ ದಾಹ ತೀರಿಸುವಾತನು, ನಮಗೆ ತೃಪ್ತಿಗೊಳಿಸುವಾತನೇ ನಮ್ಮ ಕರ್ತನು. ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು, ನನ್ನ ಅವಶ್ಯಕತೆಗಳೆಲ್ಲ ತೀರಿಸುವನು. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಆತನು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ನನ್ನ ಪ್ರಾಣವನ್ನು ಉಜ್ಜೀವಗೊಳಿಸುವಾತನಾಗಿದ್ದಾನೆ. ಹಸಿರು ಹುಲ್ಲು ಗಾವಲಲ್ಲಿ ನಡೆಸುವಾತನಾಗಿದ್ದಾನೆ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ತಂಗಿಸುವಾತನಾಗಿದ್ದಾನೆ. ಆತನು ನನಗೆ ತೃಪ್ತಿಗೊಳಿಸುವಾತನಾಗಿದ್ದಾನೆ ಎಂದು ಭಕ್ತನು ಹೇಳ್ತಾನೆ. ಬೇಸತ್ತು ಹೋಗಿದ್ದೇವಲ್ಲವೇ? ಯಾವುದೋ ಒಂದು ಕೊರತೆ, ಯಾವುದೋ ಒಂದು ಬಾಧೆ, ಯಾವುದೋ ಒಂದು ಅವಶ್ಯಕತೆಯ ನಿಮಿತ್ತ ಅವು ನಮಗುಂಟಾಗುವಾಗ ಅವುಗಳನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರ, ಹಸುವೆ ತೀರಿಸಿಕೊಳ್ಳುವುದಕ್ಕಾಗಿ, ನಮ್ಮ ಆಸೆ ತೀರಿಸಿಕೊಳ್ಳುವುದಕ್ಕಾಗಿ, ನಾವು ಸಂತುಷ್ಟರಾಗಿರುವುದಕ್ಕಾಗಿ ಏನೇನೋ ಮಾಡುತ್ತಾ ಇದ್ದೇವೆ. ಕೊನೆಗೆ ಮನುಷ್ಯರು ಸಮಾಧಾನ ಇಲ್ಲದವರಾಗಿಯೇ ಉಳ್ಕೊಳ್ತಿದ್ದಾರೆ. ನಮ್ಮ ಬದುಕು ದೇವರ ಕೈಗೆ ಒಪ್ಪಿಸುವುದಾದರೆ ಆತನೇ ನೋಡಿಕೊಳ್ತಾನೆ ಒಬ್ಬ ಕುರುಬನಂತೆ. ಆತನ ಕೈಗೆ ನಮ್ಮನ್ನು ಒಪ್ಪಿಸಿಕೊಡಬೇಕೆಂದು ತಿಳಿದುಕೊಳ್ಳಬೇಕು. ಯೆಹೋವನು ನನ್ನ ಕುರುಬನು ಎಂಬ ಮಾತು ಹಳೆ ಒಡಂಬಡಿಕೆಯಲ್ಲಿದ್ದರೆ, ಯೇಸು ಹೇಳಿರುವ ಮಾತು ಯೋಹಾನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ, ಯೋಹಾನ ಸುವಾರ್ತೆ 10ನೇ ಅಧ್ಯಾಯದ 11ನೇ ವಚನದಲ್ಲಿ ನೋಡುತ್ತೇವೆ. ನಾನೇ ಒಳ್ಳೆ ಕುರುಬನು. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ನಮಗೆ ಆತನು ಒಳ್ಳೆ ಕುರುಬನಾಗಿದ್ದಾನೆ, ಗುಡ್ ಶೆಪರ್ಡ್. ಆತನು ಸಂಬಳಕ್ಕಾಗಿ ಕುರುಬನಲ್ಲ. ಸಂಬಳಕ್ಕಾಗಿ ಕುರುಬನಾಗಿರುವವನು ತೋಳಗಳು ಬಂದ್ರೆ ಓಡಿ ಹೋಗ್ತಾನೆ. ಆದರೆ ಒಳ್ಳೆ ಕುರುಬನು ತನ್ನ ಪ್ರಾಣವನ್ನು ಕೊಟ್ಟು ತೋಳಗಳ ಕೈಯಿಂದ ಕುರಿಗಳಂತಿರುವ ನಮ್ಮನ್ನು ರಕ್ಷಿಸುತ್ತಾನೆ. ಸೈತಾನನ ತಲೆಯನ್ನು ಜಜ್ಜಿ, ಸೈತಾನನನ್ನು ಜಯಿಸಿ, ಸೈತಾನನ ಬಲೆಯಲ್ಲಿ ಸಿಕ್ಕಾಕೊಂಡಿರುವ ನಮ್ಮನ್ನು ಬಿಡಿಸುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದಿದ್ದಾನೆ. ನಾನೇ ಕುರಿಗಳಿಗೆ ಒಳ್ಳೆ ಕುರುಬನು. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುತ್ತಾನೆ. ಸಾಧಾರಣವಾಗಿ ಕುರುಬ ಎಂಬ ಮಾತಿಗೆ ಪಾಸ್ಟರ್ ಎಂಬ ಮಾತು ಕೂಡ ಸೇರಿಸಲಾಗಿದೆ. ಈ ದಿನ ಪಾಸ್ಟರ್ ಎಂಬ ಪದಕ್ಕೆ ಬೆಲೆ ಇಲ್ಲದ ರೀತಿಯಲ್ಲಿಯೇ ಮಾಡಿಬಿಟ್ಟಿದ್ದಾರೆ. ಪಾಸ್ಟರ್ಗಳು ಎಂಬುದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಮಾತಾಡಿಕೊಳ್ತಿದ್ದಾರೆ. ಪಾಸ್ಟರ್ ಹಾಗಿದ್ದಾರೆ, ಪಾಸ್ಟರ್ಗಳು ಹೀಗಿದ್ದಾರೆ, ಪಾಸ್ಟರ್ ಇದನ್ನು ಮಾಡಿದ್ದಾರೆ, ಅದನ್ನು ಮಾಡಿದ್ದಾರೆ ಅನ್ನುತ್ತಾರೆ. ಪಾದ್ರಿ ಅನ್ನುತ್ತಾ ಇದ್ರು ಒಂದು ಕಾಲದಲ್ಲಿ. ಪಾದ್ರಿ ಅವರು ಬಂದಿದ್ದಾರೆ. ದಟ್ ಮೀನ್ಸ್ ಹಿ ಈಸ್ ಎ ಶೆಪರ್ಡ್. ಸಭೆಯನ್ನು ಕಾಯುವ ಕುರುಬನು. ಸಭೆಯಲ್ಲಿರುವ ವಿಶ್ವಾಸಿಗಳನ್ನು ಪೋಷಿಸುವವನು ಮತ್ತು ನಡೆಸುವವನೂ ಆಗಿದ್ದಾನೆ.
ಅವರನ್ನು ಸಂತೈಸುವ ಆತನು ಅವರನ್ನು ಆಧರಿಸಿ ಅವರ ಬಾಧೆಗಳನ್ನು ಕೇಳಿ ಅವರಿಗಾಗಿ ಪ್ರಾರ್ಥಿಸುವವನಾಗಿದ್ದಾನೆ. ಅವರಿಗೆ ಒಳ್ಳೆ ಕೌನ್ಸಿಲಿಂಗ್, ಅವರಿಗೆ ಒಳ್ಳೆ ಸಲಹೆ ಕೊಡುವವನಾಗಿದ್ದಾನೆ. ಅವರಿಗಾಗಿಯೇ ಬದುಕುವವನಾಗಿದ್ದಾನೆ ಈ ಪಾದ್ರಿ. ಪಾಸ್ಟರ್ ಆಗುವಂಥವನು ನನಗೆ ಯಾವ ಉದ್ಯೋಗ ಬೇಡ, ನನ್ನ ಜೀವಿತ ದೇವರಿಗೆ ಒಪ್ಪಿಸಿಕೊಡ್ತೇನೆ ಎಂದು ಹೇಳಿ ಎಲ್ಲವನ್ನೂ ಬಿಟ್ಟುಬಿಟ್ಟು ದೇವರ ಸೇವೆ ಮಾಡುವವನೇ ಪಾಸ್ಟರ್ ಆಗಿದ್ದಾನೆ. ಈ ದಿನಗಳಲ್ಲಿ ಅನೇಕರು ಪಾಸ್ಟರ್ ಅಂತ ಹೇಳಿಕೊಳ್ತಲೇ ಉದ್ಯೋಗ ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ, ಪಾರ್ಟ್ ಟೈಮ್ ಪಾಸ್ಟರ್ ಆಗಿದ್ದೇವೆ ಎಂಬ ಬಿರುದಿಟ್ಕೊಂಡು ಮರ್ಯಾದೆ ತೆಗೆದುಬಿಡ್ತಿದ್ದಾರೆ. ನಿಮಗಷ್ಟೊಂದು ಆತ್ಮಗಳ ಮೇಲೆ ಭಾರ ಇರೋದಾದರೆ ಸೇವೆಯಲ್ಲಿ ಸಹಕಾರಿಗಳಾಗಿರಿ. ಒಬ್ಬ ಪಾಸ್ಟರ್ ಮಾಡುವ ಕೆಲಸವನ್ನು ಉದ್ಯೋಗಸ್ಥರಾದ ನೀವು ಕೂಡ ಮಾಡಬಹುದು, ಮಾಡಿರಿ. ಆದರೆ ಏನಾಗಿದೆ ಪಾಸ್ಟರ್ ಅವರು ಮಾಡುವ ಕೆಲಸ? ಪ್ರಸಂಗ ಮಾಡುವಂಥದ್ದೋ, ಕಾಣಿಕೆಗಳನ್ನು ಎಣಿಸುವುದೋ ಏನಾಗಿದೆ? ಸಭೆಯ ಮೇಲೆ ಅಧಿಕಾರ ಚಲಾಯಿಸುವಂಥದ್ದಾಗಿದೆಯೋ? ಆ ಕಾಲದ ಇಸ್ರಾಯೇಲರ ಕುರುಬರು ಹಾಗೆಯೇ ಇರ್ತಾ ಇದ್ರಂತೆ. ಯೆಹೆಜ್ಕೇಲನ ಪುಸ್ತಕ 34ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಆ ಕಾಲದ ಕುರುಬರ ಕುರಿತಾಗಿ ದೇವರು ಹೇಳ್ತಿದ್ದಾರೆ, ಆ ಕುರುಬರು ಸರಿಯಾದವರು ಅಲ್ಲ. ಆ ಕುರುಬರು ಕುರಿಗಳಿಂದ ನನಗೇನು ಸಿಗುತ್ತದೆ ಎಂದು ಎದುರು ನೋಡುತ್ತಾ ಇದ್ರೆ ಹೊರತು ಬಲಪಡಿಸುವವರಲ್ಲ, ಸ್ವಸ್ಥಪಡಿಸುವವರಲ್ಲ, ಗಾಯಗಳನ್ನು ಕಟ್ಟುವವರಲ್ಲ, ದಾರಿ ತಪ್ಪಿದವರನ್ನು ಹುಡುಕಿ ಕಾಪಾಡುವವರಲ್ಲ. ಆ ಕುರುಬರು ಕುರಿಗಳನ್ನು ತಿನ್ನುವ ಹಾಗೆ ತಯಾರಾದರು. ಪಾಪ, ಈ ದಿನಗಳಲ್ಲಿ ವಿಶ್ವಾಸಿಗಳನ್ನು ಕುರಿಗಳು ಎಂದು ಗೇಲಿ ಮಾಡ್ತಿದ್ದಾರಲ್ಲವೇ? ನಾವು ಕುರುಬರೇ, ಕಪಟ ಇಲ್ಲದವರಾಗಿದ್ದೇವೆ, ಹಾಗೂ ಪಾಪಕ್ಕೆ ಅವಕಾಶ ಕೊಡದವರಾಗಿದ್ದೇವೆ. ದೇವರು ನಮ್ಮನ್ನು ಆದುಕೊಂಡು ನಿರ್ದೋಷಿಗಳನ್ನಾಗಿ ಮಾಡಿದ್ದಾರೆ. ಯೇಸುಕ್ರಿಸ್ತನು ತನ್ನನ್ನು ಕುರಿಯೊಂದಿಗೆ ಹೋಲಿಸಿಕೊಳ್ಳುತ್ತಾರೆ, ಲೋಕದ ಪಾಪ ಹೊತ್ತುಕೊಂಡು ಹೋಗುವ ದೇವರ ಯಜ್ಞದ ಕುರಿಮರಿಯೆಂದು. ಕುರಿಗೆ ಕೊಂಬುಗಳಿರಲ್ಲ ಪ್ರಿಯರೇ, ಅದನ್ನು ಎದುರಿಸಿದವರಿಗೆ ತಿವಿಯುವುದಕ್ಕಾಗಿ. ಅದಕ್ಕೆ ಕೋರೆ ಹಲ್ಲುಗಳಿಲ್ಲ ಕಡಿಯುವುದಕ್ಕಾಗಿ. ಅದು ಯಾವಾಗಲೂ ತಲೆ ಬಾಗಿಸಿಕೊಂಡು ನಡೆಯುತ್ತಾ ಇರುತ್ತೆ, ಅದರ ಕಿವಿಗಳು ಈ ರೀತಿ ಬಾಗಿಕೊಂಡಿರ್ತವೆ. ಕಟುಕ ಅದನ್ನು ಕಡಿಯಲು ತೆಗೆದುಕೊಂಡು ಹೋಗುವಾಗ ಅದಕ್ಕೆ ಏನೂ ಗೊತ್ತಾಗೋದಿಲ್ಲ. ನೀನು ನನ್ನನ್ನು ಬಲಿ ಕೊಡುವಿಯಾ? ನನ್ನನ್ನು ನೀನು ಕಡಿದುಕೊಂಡು ತಿನ್ನುವಿಯಾ? ತಿನ್ನು, ಬಳಸಿಕೊ ನನ್ನನ್ನು. ಸರಿ, ನಾನು ಯಾವುದಕ್ಕಾದರೂ ಸಿದ್ಧವಾಗಿದ್ದೇನೆ, ಪ್ರಾಣ ಕೊಡುವುದಕ್ಕಾಗಿಯೂ ಕೂಡ ಸಿದ್ಧವಾಗಿದ್ದೇನೆ. ಈ ರೀತಿ ನಿಮಗಾಗಿ ಯಾವುದಕ್ಕೂ ನಾನು ಸಿದ್ಧನಾಗಿದ್ದೇನೆ ಎನ್ನುವುದು ನಮ್ಮ ಯೇಸು ನಮಗೆ ಕಲಿಸಿಕೊಟ್ಟಿದ್ದಾರೆ. ಈ ದಿನ ಬೈಯುವವರಿಗೆ ಬೈಯೋದು, ಹೊಡೆಯುವವರಿಗೆ ತಿರುಗಿ ಹೊಡೆಯೋದು, ಮೋಸಕ್ಕೆ ಪ್ರತಿಯಾಗಿ ಮೋಸ ಮಾಡೋದು ಸರ್ವಸಾಧಾರಣ ಆಗಿಬಿಟ್ಟಿದೆ. ಯೇಸು ಹೇಳಿದಾರಲ್ಲವೇ, ನಿಮಗೆ ಯಾರಾದರೂ ಒಂದು ಕೆನ್ನೆಯಲ್ಲಿ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ತೋರಿಸಿರಿ ಎಂದು. ಅಂದರೆ ಒಂದು ಕೆನ್ನೆ ಮೇಲೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸಂದಿದ್ದಾರಲ್ಲವೇ? ಯಾರಾದರೂ 1 ಮೈಲು ನಡೆದು ಬಾ ಅಂತ ಕರೆದ್ರೆ 2 ಮೈಲು ಅವರೊಂದಿಗೆ ಹೋಗಿರಿ. ಅದು ಪ್ರೀತಿಯ ನಿಮಿತ್ತ, ಅದು ಕೈಲಾಗದೇ ಇರುವವರಂತಲ್ಲ. ಒಳ್ಳೆ ಕುರುಬ ಕುರಿಗಳಿಗೋಸ್ಕರ ತನ್ನ ಪ್ರಾಣ ಕೊಡುತ್ತಾನೆ. ಯಾಕೆಂದರೆ ಕೈಲಾಗಲಾರದವನಂತೆ ಯೇಸು ಶಿಲುಬೆ ಮೇಲೆ ಮರಣ ಹೊಂದಿಲ್ಲ. ಆ ಸಮಯದಲ್ಲಿ ಒಂದು ವೇಳೆ ಆತನು ಮನಸ್ಸು ಮಾಡಿದ್ದೇ ಆದರೆ 12 ವ್ಯಾಹುಗಳ ದೇವದೂತರ ಸಮೂಹ ದೇವರು ಕಳಿಸ್ತಿದ್ರಲ್ಲವೇ? ಆತನು ಸ್ವತಃ ಹೇಳಿದಾನೆ, ನಾನೇ ಪ್ರಾಣವನ್ನು ಕೊಡ್ತಿದ್ದೇನೆ, ಇಷ್ಟಪೂರ್ವಕವಾಗಿ ನನ್ನ ಪ್ರಾಣ ಕೊಡ್ತಿದ್ದೇನೆ, ಅದನ್ನು ತಿರುಗಿ ಪಡೆದುಕೊಳ್ಳಲು ನನಗೆ ಹಕ್ಕಿದೆ ಅಂದಿದ್ದಾರೆ. ಆತನೇ ಒಳ್ಳೆ ಕುರುಬನು. ಈ ದಿನಗಳಲ್ಲಿ ಪಾಸ್ಟರ್ ಎಂದು ಹೇಳಿಕೊಳ್ಳುತ್ತಾ ಸಭೆಗಳನ್ನು ಸಂರಕ್ಷಿಸದವರಾಗಿ ಆತ್ಮಗಳನ್ನು ಪೋಷಿಸಲಾರದೇ ಇರುವಂಥವರ ನಿಮಿತ್ತ ಎಷ್ಟೋ ಜನ ಬಾಧೆಗೊಳಗಾಗ್ತಿದ್ದಾರೆ. ಅದಕ್ಕೆ ಸ್ವತಃ ಯೇಸು ಹೇಳ್ತಿದ್ದಾರೆ, ನಾನೇ ನಿಮಗೆ ಕುರುಬನಂತಿರುತ್ತೇನೆ. ಈ ದಿನ ನೀವು ಪಾಸ್ಟರ್ ಅವರ ಮೇಲೆಯೇ ಆಧಾರಗೊಂಡಿದ್ದೀರಿ ಎಂದು ಹೇಳ್ತಾ ಇಲ್ಲ. ಪಾಸ್ಟರ್ ಅವರು ನಮ್ಮ ಕೈಯನ್ನು ದೇವರ ಕೈಯಲ್ಲಿ ಇಡುವಂಥವರೇ ಆಗಿದ್ದಾರೆ. ನೀವು ಆ ದೇವರ ಕೈ ಹಿಡಿದುಕೊಂಡು ನಡೆಯಬೇಕೇ ಹೊರತು ಪಾಸ್ಟರ್ ಅವರ ಕೈ ಹಿಡಿದುಕೊಂಡು ನಡೆಯುವ ಅವಶ್ಯಕತೆ ಇಲ್ಲ. ದೇವರಿಗೂ ಮನುಷ್ಯರಿಗೂ ಮಧ್ಯವರ್ತಿ ಒಬ್ಬನೇ, ಆತನೇ ಕ್ರಿಸ್ತ ಯೇಸು ಎಂಬ ಮನುಷ್ಯಕುಮಾರನು. ಆತನೇ ಏನಾದರೂ ನಮ್ಮ ಕೈ ಹಿಡಿದುಕೊಳ್ಳುವುದಾದರೆ, ಆತನ ಮಂದೆಯೊಳಗೆ ನಾವು ಸೇರಿಕೊಳ್ಳುವುದಾದರೆ, ಒಳ್ಳೆ ಕುರುಬ, ನಮ್ಮನ್ನು ಪ್ರೀತಿಸುವಂತಹ ಕುರುಬ, ನಮ್ಮ ಅವಶ್ಯಕತೆ ತೀರಿಸುವ ಕುರುಬ, ನಮ್ಮನ್ನು ಗಮನಿಸುವ ಕುರುಬ, ನಮ್ಮನ್ನು ನಡೆಸುವ ಕುರುಬ, ನಮ್ಮನ್ನು ಸಂರಕ್ಷಿಸುವ ಕುರುಬನಾಗಿರ್ತಾನೆ. ನಾನೇ ಕುರಿಗಳಿಗೆ ಒಳ್ಳೆ ಕುರುಬನು ಎಂದು ಹೇಳಿದ್ದಾರೆ. ನಿಮಗೋಸ್ಕರ ಸತ್ಯವೇದದಲ್ಲಿ ಯೆಹೆಜ್ಕೇಲನ ಪುಸ್ತಕ 34ನೇ ಅಧ್ಯಾಯ ವಚನ 15ರಿಂದ ನಿಮಗಾಗಿ ಓದುತ್ತೇನೆ ಕೇಳ್ರಿ.
ನಾನೇ ನನ್ನ ಕುರಿಗಳನ್ನು ಮೇಯಿಸಿ ಹಾಯಾಗಿ ಮಲಗುವಂತೆ ಮಾಡುವೆನು. ಇದು ಕರ್ತನಾದ ಯೆಹೋವನ ನುಡಿ. ತಪ್ಪಿಸಿಕೊಂಡದ್ದನ್ನು ಹುಡುಕುವೆನು, ಓಡಿಸಿದ್ದನ್ನು ಮಂದಿಗೆ ತಿರುಗಿ ಸೇರಿಸುವೆನು, ದುರ್ಬಲವಾದದ್ದನ್ನು ಬಲಗೊಳಿಸುವೆನು, ಮುರಿದ ಅಂಗವನ್ನು ಕಟ್ಟುವೆನು. ಹಲ್ಲೆಲೂಯ. ದುರ್ಬಲವಾಗಿರುವುದನ್ನು ಬಲಗೊಳಿಸುವೆನು, ಆದರೆ ಬಲಿತ ಕೊಬ್ಬಿದ ಕುರಿಗಳನ್ನು ಧ್ವಂಸ ಮಾಡುವೆನು, ಅವುಗಳಿಗೆ ನ್ಯಾಯದಂಡವೆಂಬ ಮೇವನ್ನು ತಿನ್ನಿಸುವೆನು. ಪ್ರಧಾನ ಕುರುಬನಾಗಿರುವ ಯೇಸು ಹೇಳುವ ಮಾತನ್ನು ಇಂದಿನ ಕುರುಬರಾಗಿರುವ ನಾವು ಮಾಡಬೇಕು. ಆತನು ತೋರಿಸಿ ಒಳ್ಳೆ ಕುರುಬನಾಗಿ ಈ ಲೋಕದಲ್ಲಿ ಜೀವಿಸಿ ಹುಡುಕಾಡಿದ್ದಾರೆ. ಪಾಪಿಗಳನ್ನು ಹುಡುಕಿ ರಕ್ಷಣೆಯೊಳಗೆ ನಡೆಸಿದ್ದಾರೆ. ರೋಗಿಗಳನ್ನು ಮುಟ್ಟಿ ಸ್ವಸ್ಥಪಡಿಸಿದ್ದಾರೆ. ಮನಮುರಿದವರನ್ನು ಸಂತೈಸಿದ್ದಾರೆ. ನಾನಾ ವಿಧವಾದ ರೋಗಗಳಿಂದ ಪೀಡಿಸಲ್ಪಡುವವರಿಗೆ ಸ್ವಸ್ಥಪಡಿಸಿದ್ದಾರೆ. ದೆವ್ವದಿಂದ ಪೀಡಿಸಲ್ಪಡುವವರಿಗೆ ಬಿಡಿಸಿದ್ದಾರೆ. ದೀನರನ್ನು ದರಿದ್ರರನ್ನು ಕನಿಕರಿಸಿ ಪ್ರೀತಿಸಿದ್ದಾರೆ. ತನ್ನ ಪ್ರಾಣವನ್ನೇ ಬಲಿಯಾಗಿ ಅರ್ಪಿಸಿದ್ದಾರೆ. ಒಬ್ಬ ನಿಜವಾದ ಸೇವಕನು ಪಾಸ್ಟರ್, ಪಾದರಿ, ಕುರುಬ ಸಭೆಗೆ ಕುರುಬನಾಗಿದ್ದಾನೆ. ಇಷ್ಟೊಂದು ಸೇವೆ ಇವೆ ಪ್ರಿಯರೇ. ನೀವಂದುಕೊಂಡಂತೆ ಸೂಟು ಬೂಟು ಹಾಕಿಕೊಂಡು ಪ್ರಸಂಗ ಮಾಡೋದಷ್ಟೇ ಅಲ್ಲ. ಸಭಾಪಾಲಕರನ್ನು ನೀವು ನೇರವಾಗಿ ಸ್ಟೇಜ್ ಮೇಲೆ ನೋಡ್ತೀರೇನೋ, ಆದರೆ ಸ್ಟೇಜ್ನಿಂದ ಕೆಳಗೆ ಇಳಿದ ನಂತರ ಒಬ್ಬ ಕುರುಬ 24/7 ಕಾಯುತ್ತಲೇ ಇರಬೇಕು. ಪ್ರಾರ್ಥನೆಯಲ್ಲಿ ಕಾದುಕೊಂಡಿರಬೇಕು. ಈ ದಿನಗಳಲ್ಲಿ ವಾಟ್ಸಪ್ ಸೌಲಭ್ಯ ಬಂದಿರೋದ್ರಿಂದ ಯಾವುದೇ ವಿಶ್ವಾಸಿ ಯಾವುದೇ ಸಮಯದಲ್ಲಿ ಯಾವುದೇ ಆಪತ್ತಿನಲ್ಲಿದ್ದರೂ ಕೂಡ ಒಂದು ಕಾಲ್ ಮಾಡಿದಾಗ ನಾನು ಎಮರ್ಜೆನ್ಸಿ ವಾರ್ಡ್ನಲ್ಲಿದ್ದೇನೆ, ಒಂದು ಆಕ್ಸಿಡೆಂಟ್ಗೆ ಗುರಿಯಾಗಿದ್ದೇನೆ ಎಂದು ತಿಳಿಸಿದಾಗ ನೈಟ್ ಡ್ಯೂಟಿ ಮಾಡುವ ಡಾಕ್ಟರ್ಗಿಂತಲೂ ಹೆಚ್ಚಾಗಿ ದೇವರ ಸನ್ನಿಧಿಯಲ್ಲಿ ಅಂಥವರಿಗೋಸ್ಕರ ಮೊರೆ ಇಡುವಂಥದ್ದು ಅಭ್ಯಾಸ ಮಾಡಿಕೊಳ್ಬೇಕು. ನನ್ನ ಜೀವಿತದಲ್ಲಿ ನಾನು ಅದನ್ನು ಕಲಿತುಕೊಂಡಿದ್ದೇನೆ. ಪ್ರಸಂಗ ಮಾಡಿ ಮುಗಿಸುವಂಥದ್ದಲ್ಲ, ಪ್ರಸಂಗಿಸಿದವರ ಬಾಧೆ ಕೇಳಿ ಅವರಿಗಾಗಿ ಪ್ರಾರ್ಥಿಸುವುದು ಎಷ್ಟೋ ಅವಶ್ಯಕವಾಗಿದೆ. ದೇವರ ಕಡೆಯಿಂದ ಸಂದೇಶ ಪಡೆದುಕೊಳ್ಳುವುದು ಎಷ್ಟು ಜವಾಬ್ದಾರಿಕೆಯಾಗಿದೆಯೋ, ಅದನ್ನು ಜನರಿಗೆ ಸಾರುವುದು ಎಷ್ಟು ಭಾರವುಳ್ಳದಾಗಿದೆಯೋ, ಹಾಗೆಯೇ ಜನರ ಬಾಧೆಗಳೆಲ್ಲ ತಿಳಿದುಕೊಂಡು ದೇವರಿಗೆ ವಿಜ್ಞಾಪನೆ ಮಾಡುವುದು ಅಷ್ಟೇ ಅವಶ್ಯಕವಾಗಿದೆ. ಯೇಸು ಹೇಳ್ತಿದ್ದಾರೆ, ನಾನು ಮಾಡುವ ಕೆಲಸಗಳು ಇವು ಆಗಿವೆ ಕುರುಬನಾಗಿ. ಅದಕ್ಕೆ ಕುರುಬರೇ, ನೀವು ಕೂಡ ಇವುಗಳನ್ನು ಕೈಕೊಂಡು ನಡೆಯಿರಿ. ಏನಾಗಿವೆ ಅವು? ಅವು ಏನಂತೆ? ನಾನು ಕುರಿಗಳನ್ನು ಮೇಯಿಸಿ ಮಲಗಿಸುವೆನು. ಈ ದಿನ ಸಭೆಗಳಲ್ಲಿ ನೋಡ್ರಿ, ಸಭೀಕರೆಲ್ಲರೂ ಚೆನ್ನಾಗಿ ಕುರ್ಚಿ ಮೇಲೆ ಕೂತ್ಕೊಳ್ತಾರೆ. ಪಾಸ್ಟರ್ ಅವರು ನಿಂತು ಪ್ರಸಂಗ ಮಾಡ್ತಾರೆ. ಪಾಸ್ಟರ್ ಅವರು ಮಲಗಿ ಪ್ರಸಂಗ ಮಾಡ್ತಾರೋ? ಪಾಸ್ಟರ್ ಅವರು ಸೋಫಾ ಮೇಲೆ ಕೂತ್ಕೊಂಡು ಪ್ರಸಂಗ ಮಾಡ್ಲಾಗ್ತದೋ? ಯಾರಾದರೂ ಅಂಥವರಿದ್ದಾರೋ? ಏನಾದರೂ ಬಲಹೀನತೆ ಇದ್ರೆ ದೈವ ಸೇವಕರು, ಓಲ್ಡ್ ಏಜ್ ಆಗಿರೋದಾದ್ರೆ ಅದು ಬೇರೆ ವಿಷಯ ಅಂದುಕೊಳ್ಳಿ. ನೋಡಿ, ಒಬ್ಬ ಸೇವಕನು ತನಗಿಂತಲೂ ಹೆಚ್ಚು ನಮ್ಮ ಬಗ್ಗೆ ಯೋಚಿಸುವವನೇ ನಿಜವಾದ ಕುರುಬನಾಗಿದ್ದಾನೆ. ಇನ್ನೇನಿದೆ ನೋಡಿ ಕುರುಬನ ಬಗ್ಗೆ 4 ಪಾಯಿಂಟ್ಸ್ಗಳನ್ನು ಹೇಳಿದ್ದೇನೆ. ತಪ್ಪಿ ಹೋಗಿರುವುದನ್ನು ಹುಡುಕುವೆನು. ಚರ್ಚ್ಗೆ ಬರುವವರಲ್ಲಿ ಯಾರು ಕ್ರಮ ತಪ್ಪದೆ ಬರ್ತಿದ್ದಾರೆ, ಯಾರು ಬಿಟ್ಟುಬಿಟ್ಟಿದ್ದಾರೆ, ಯಾರು ಯಾಕೆ ಚರ್ಚ್ಗೆ ಬರೋದನ್ನು ಬಿಟ್ಟಿದ್ದಾರೆ, ಅವರು ಯಾವ ವಿಷಯದಲ್ಲಿ ತಪ್ಪಿ ಹೋಗಿದ್ದಾರೆ, ಪಾಪದಲ್ಲೇನಾದರೂ ಬಿದ್ದಿದ್ದಾರೋ, ಸೈತಾನನ ಬಲೆಯಲ್ಲಿ ಸಿಕ್ಕಿಬಿದ್ದಿದ್ದಾರೋ, ಸಮಸ್ಯೆಗಳ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾರೋ, ಉಗುರು ಬೆಚ್ಚಗಿರುವ ಸ್ಥಿತಿಯಲ್ಲಿ ಬಿದ್ದಿದ್ದಾರೋ, ಯಾಕೆ ಸಭೆಗೆ ಬರುವುದನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾರೆ, ಯಾಕೆ ಸಭೆಗೆ ಬರುತ್ತಾ ಇಲ್ಲ ಎಂಬುದಾಗಿ ಗುರುತಿಸಿ ಅಂಥವರನ್ನು ಗಮನಿಸಿ ಅಂಥವರಿಗೋಸ್ಕರ ಪ್ರಾರ್ಥಿಸಿ, ಸಾಧ್ಯವಾದರೆ ಅಂಥವರ ಬಳಿಗೆ ಹೋಗಿ ಅವರನ್ನು ದರ್ಶಿಸಬೇಕಾದ ಅವಶ್ಯಕತೆ ನಿಜವಾದ ಕುರುಬನದಾಗಿದೆ. ತಪ್ಪಿ ಹೋಗಿರುವುದನ್ನು ನಾನು ಹುಡುಕಿ ರಕ್ಷಿಸುವೆನು. ದಾರಿ ತಪ್ಪಿರುವುದನ್ನು ಮತ್ತೆ ತಿರುಗಿ ಸೇರಿಸುವೆನು. ಗಾಯಗಳನ್ನು ಕಟ್ಟುತ್ತೇನೆ ಅನ್ನುತ್ತಾರೆ. ಕೆಲವೊಂದು ಸಾರಿ ಗದರಿಸಿದಾಗ ವಿಶ್ವಾಸಿಗಳೇ ಬೆದರಿಸಿ ಬಿಡ್ತಾರೆ. ಗದರಿಕೆ ಒಳ್ಳೆಯದಾಗಿದೆ, ಅದನ್ನು ತೈಲಾಭಿಷೇಕದಂತೆ ತೆಗೆದುಕೊಳ್ಳುವವರಿದ್ದಾರೆ. ನೀನ್ಯಾರಯ್ಯ ನನಗೆ ಗದರಿಸುವವನು? ನೀನೇನಾದರೂ ಸಂಬಳ ಕೊಡ್ತಾ ಇದೀಯಾ? ನನ್ನ ತಂದೆ ತಾಯಿ ಕೂಡ ನನ್ನನ್ನು ಗದರಿಸಲ್ಲ ಎಂದು ತಿರುಗಿ ಬೀಳುವಂಥವ್ರು ಕೂಡ ಇದ್ದಾರೆ. ಒಂದು ವೇಳೆ ಹಾಗೆ ಯಾರಾದರೂ ಮುನಿಸಿ ಹೋಗೋದಾದರೆ ಅಂಥವರ ಬಳಿಗೆ ಹೋಗಿ ಅವರಿಗೆ ಸಮಾಧಾನ ಪಡಿಸಿ ಅಂಥವರನ್ನು ಸಭೆಗೆ ಬರೆಮಾಡಿಕೊಳ್ಳುವವನೇ ನಿಜವಾದ ಸೇವಕನು. ಹೋದ್ರೆ ಹೋಗ್ಲಿ ಎಂಬ ಮನಸ್ಸು ಕುರುಬನಿಗಿರಲ್ಲ. ಯಾರೊಬ್ಬರು ನಶಿಸಿ ಹೋಗಬಾರದು ಎಂಬ ಕ್ರಿಸ್ತನ ಮನಸ್ಸುಳ್ಳವನು ಪ್ರತಿಯೊಬ್ಬರನ್ನು ಸಂಪಾದಿಸಿಕೊಳ್ತಾನೆ. ಗಾಯಗೊಂಡಿರುವುದನ್ನು ಕಟ್ಟುವಾತನಾಗಿದ್ದಾನೆ. ಬಹಳಷ್ಟು ಜನ ಶಾರೀರಿಕ ಗಾಯಗಳನ್ನಲ್ಲದೆ ಮಾನಸಿಕ ಗಾಯಗಳಿಗೆ ಒಳಗಾಗಿದ್ದಾರೆ. ಮನೋವ್ಯಾಧಿಗೆ ಔಷಧಿಯೇ ಇಲ್ಲ ಅನ್ನುತ್ತಾ ಇದ್ರು ಒಂದು ಕಾಲದಲ್ಲಿ. ಆದರೆ ಈ ದಿನ ಮನೋವ್ಯಾಧಿಗೆ ಔಷಧಿ ನಮ್ಮ ಕರ್ತನಾದ ಯೇಸು ಆಗಿದ್ದಾರೆ. ದಣಿದವರನ್ನು ಬಲಪಡಿಸುವಾತನು ಆತನೇ.
ಕುಗ್ಗಿದವರನ್ನು ಮೇಲಕ್ಕೆತ್ತುವಾತನು ಆತನೇ. ಡಿಪ್ರೆಷನ್ನಲ್ಲಿದ್ದವರಿಗೆ ದೇವರ ಮಾತುಗಳಿಂದ ಆದರಿಸುವಾತನು ಒಬ್ಬ ನಿಜವಾದ ದೈವ ಸೇವಕನಾಗಿದ್ದಾನೆ. ಅವರ ಗಾಯಗಳನ್ನು ಕಟ್ಟುವನು, ಬಲಹೀನವಾದವುಗಳನ್ನು, ದುರ್ಬಲವಾಗಿರುವುದನ್ನು ಬಲಪಡಿಸುವನು. ಕೆಲವು ವಿಶ್ವಾಸಿಗಳು ಯಾವಾಗಲೂ ದುರ್ಬಲವುಳ್ಳವರಾಗಿರ್ತಾರೆ. ನಾನು ಮತ್ತೆ ಪಾಪದಲ್ಲಿ ಬಿದ್ದೆ, ಪ್ರಾರ್ಥನೆ ಮಾಡಿಕೊಳ್ಳಲಿಕ್ಕಾಗ್ತಿಲ್ಲ, ಮತ್ತೆ ಬೈಬಲ್ ಓದಲಿಕ್ಕಾಗ್ತಿಲ್ಲ, ಒಂದೇ ವಿಧವಾದ ನಿರ್ಲಕ್ಷ್ಯತನದಲ್ಲಿ ನಾನು ಬಲಹೀನನು, ನಾನು ಸರಿಯಾದವನಲ್ಲ ಎಂಬ ಇಂತಹ ಗಿಲ್ಟಿ ಕಾನ್ಷಿಯಸ್ನಲ್ಲಿ ಅನೇಕರಿದ್ದಾರೆ. ತೀರ್ಪು ತೀರಿಸುವ ಸೇವಕನಾದರೆ ಅವನು ಕುರುಬನ್ ಹೇಗಾಗುತ್ತಾನೆ? ಇನ್ನಷ್ಟೇ ನಿನ್ನ ಬದುಕು ಅಂತ ಹೇಳಿ ಬಿಟ್ಟು ಬಿಡೋದನ್ನು ಬಿಟ್ಟು ಆ ಬಲಹೀನತೆ ತೊಲಗಿ ಹೋಗುವ ಹಾಗೆ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಕೊಡಬೇಕು, ಎಕ್ಸ್ಟ್ರಾ ಕೇರ್ ತೆಗೆದುಕೊಳ್ಬೇಕಂತಹ ವ್ಯಕ್ತಿಗಳಿಗೆ ಪ್ರೋತ್ಸಾಹದ ಮಾತುಗಳೊಂದಿಗೆ, ದೇವರ ವಾಕ್ಯದೊಂದಿಗೆ ಅಂಥವರಿಗೋಸ್ಕರ ದೇವರ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡುವವರಾಗಿರಬೇಕು. ಪ್ರಾರ್ಥಿಸಿ ಬಲಹೀನರನ್ನು, ಅಂದರೆ ಯಾವ ವಿಷಯದಲ್ಲಿ ಅವರು ಬಲಹೀನರಾಗ್ತಿದ್ದಾರೆಂದು ಗಮನಿಸಿ, ಆ ವಿಷಯಗಳಲ್ಲಿ ಯಾವ ವಿಟಮಿನ್ ಡೆಫಿಷಿಯನ್ಸಿ ಇದೆ ಎಂದು ತಿಳ್ಕೊಳ್ಬೇಕು. ಅದರ ಕೊರತೆ ಡಾಕ್ಟರ್ ಬಳಿಗೆ ಹೋದರೆ ತೀರಿಸ್ತಾರಲ್ಲವೇ, ಅದೇ ರೀತಿ ಯಾವ ವಿಷಯದಲ್ಲಿ ಅವರು ಕುಗ್ಗಿ ಹೋಗಿದ್ದಾರೋ ಅದೇ ವಿಷಯದಲ್ಲಿ ವಾಕ್ಯದ ಮುಖಾಂತರ ಅಂಥವರನ್ನು ಬಲಪಡಿಸಿ ಅಂಥವರನ್ನು ಸ್ಥಿರಪಡಿಸುವವರೇ ಕುರುಬರಾಗಿದ್ದಾರೆ. ಸಭೆಯಲ್ಲಿ ಎಲ್ಲರೂ ಒಂದೇ ರೀತಿಯಾಗಿರಲ್ಲ. ಕೆಲವರು ದುರ್ಬಲವುಳ್ಳವರಾಗಿರ್ತಾರೆ, ಕೆಲವರು ಹೃದಯದಲ್ಲಿ ದಾರಿ ತಪ್ಪಿದವರಾಗಿರ್ತಾರೆ. ಇಂಥವ್ರು ಇರ್ತಾರೆ ಚರ್ಚಲ್ಲಿ. ಆದರೆ ಹೃದಯದಲ್ಲಿ ದಾರಿ ತಪ್ಪಿದವರ ಜನರ ವಿಷಯದಲ್ಲಿ ದೇವರು ಹೇಳಿದಂತೆ ದೇವರೊಂದಿಗಿನ ಕನೆಕ್ಷನ್ ಕಡಿದುಕೊಂಡಿರ್ತಾರೆ, ಸುಮ್ಮನೆ ಕೂತ್ಕೊಳ್ತಾರೆ, ಎದ್ದು ಹೋಗ್ತಾರೆ. ಅಂಥವ್ರನ್ನು ಗಮನಿಸಬೇಕು. ಬಾಯಿ ತೆರೆಯುವುದಿಲ್ಲ ಕೆಲವರು ಪ್ರಾರ್ಥನೆಯ ಸಮಯದಲ್ಲಿ. ಅಂಥವರು ಆಧ್ಯಾತ್ಮಿಕವಾಗಿ ದಾರಿ ತಪ್ಪಿದವರಾಗಿದ್ದಾರೆ. ದೇವರ ಸನ್ನಿಧಿಯಲ್ಲಿ ನಿರ್ಲಕ್ಷ್ಯತನದಿಂದಿರ್ತಾರೆ. ಆರಾಧನೆಯ ಸಮಯದಲ್ಲಿ ಸೆಲ್ಫೋನ್ ನೋಡ್ತಾ ಕೂತ್ಕೊಳ್ತಾರೆ. ಅವರ ಶರೀರ ಅಲ್ಲಿರುತ್ತೆ, ಆದರೆ ಅವರ ಮನಸ್ಸು ಬೇರೆ ಎಲ್ಲೋ ಸುತ್ತಾಡುತ್ತಿರುತ್ತೆ. ಅಂಥವರನ್ನು ಗಮನಿಸಿ ತಿದ್ದಬೇಕಾದ ಜವಾಬ್ದಾರಿಕೆ ಸಭಾಪಾಲಕರ ಮೇಲಿದೆ. ಗಮನಿಸಿ ತಿದ್ದಬೇಕು. ಕುರಿಯ ವೇಷ ಹಾಕಿಕೊಂಡ ತೋಳದಂಥವರು ಸಭೆಯೊಳಗೆ ತೂರಿಕೊಂಡು ಬರ್ತಾರೆ. ಯಾವ ಉದ್ದೇಶದೊಂದಿಗೆ ಅಂಥವರು ಸಭೆಯೊಳಗೆ ಬರ್ತಿದ್ದಾರೆ? ಏನು ಅವರ ಉದ್ದೇಶ? ಇಲ್ಲಿ ವ್ಯಾಪಾರ ಮಾಡುವುದಕ್ಕಾಗಿ ಬರ್ತಾ ಇದ್ದಾರೋ, ತಮ್ಮ ಇಷ್ಟ ನೆರವೇರಿಸಿಕೊಳ್ಳಲು ಬರ್ತಿದ್ದಾರೋ ಎಂದು ಗಮನಿಸಬೇಕು. ಅದಕ್ಕಾಗಿಯೇ ಕೊನೆಯದಾಗಿ ಹೇಳ್ತಾನೆ, ದುರ್ಬಲವಾಗಿರುವುದನ್ನು ಬಲಗೊಳಿಸುತ್ತೇನೆ, ಆದರೆ ಬಲಿತು ಕೊಬ್ಬಿದ ಕುರಿಗಳನ್ನೋ ಶಿಕ್ಷೆ ಎಂಬ ಮೇವನ್ನು ತಿನ್ನಿಸುತ್ತಾನಂತೆ. ಶಿಕ್ಷೆ ಎಂಬ ಮೇವನ್ನು ತಿನ್ನಿಸಿ ಅಂಥವರನ್ನು ನಾಶಗೊಳಿಸುತ್ತೇನೆ ಅನ್ನುತ್ತಾರೆ. ಹೌದು ಪ್ರಿಯರೇ, ಕೆಲವರಿಗೆ ದೇವರ ಆಶೀರ್ವಾದಗಳು ಹೆಚ್ಚಾಗ್ಬಿಟ್ಟಿವೆ. ಹೃದಯದಲ್ಲಿ ಮತಿಸ್ಥರಾಗಿ ನೀವು ದೇವರನ್ನು ಮರೆಯುವಿರೇನೋ? ನೀವು ಒಳ್ಳೆ ಮನೆಯನ್ನು ಕಟ್ಟಿಕೊಂಡಾಗ, ಒಳ್ಳೆ ಮಕ್ಕಳನ್ನು, ಆಶೀರ್ವಾದಗಳನ್ನು ಹೊಂದಿದಾಗ, ಎಲ್ಲಾ ವಿಷಯಗಳಲ್ಲಿ ದೇವರಿಂದ ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಹೊಂದಿದಾಗ, ಆಶೀರ್ವಾದಗಳನ್ನು ನೋಡಿ ಆಶೀರ್ವಾದ ಕೊಟ್ಟ ದೇವರನ್ನು ಮರೆತು ಹೃದಯದಲ್ಲಿ ಗರ್ವ ಪಡುವವರು ಅನೇಕರಿದ್ದಾರೆ ಅಂತ್ಯಕಾಲದಲ್ಲಿ. ಅಂಥವರನ್ನು ಗಮನಿಸಿ ಅಂಥವರನ್ನು ಗದರಿಸುವುದು, ಸಾಧ್ಯವಾದರೆ ಶಿಕ್ಷಿಸುವುದು ವಾಕ್ಯದ ಮೂಲಕ, ನಾಟ್ ಕ್ರಿಯೆಯಲ್ಲಿ. ಇದು ಕುರುಬನ ಕೆಲಸ ಆಗಿದೆ. ಅದು ನಮ್ಮ ಯೇಸು ಪ್ರಧಾನ ಕುರುಬನಾಗಿ ಮಾಡಿದ್ದಾರೆ. ಯೆಹೋವ ರೋಹಿಯಾಗಿದ್ದಾನೆ, ನನ್ನ ಕರ್ತನು ಕುರುಬನಾಗಿದ್ದಾನೆ. ಆತನು ನಮಗೆ ಕೊಟ್ಟಿರುವ ಸಭೆಗಳನ್ನು ಕುರುಬರಂತಿರುವ ನಾವು ಒಂದು ದಿನ ಪ್ರಧಾನ ಕುರುಬನಿಗೆ ಒಪ್ಪಿಸಿಕೊಡಲಿಕ್ಕಿದ್ದೇವೆ. ರಾಜಾದಿರಾಜನಾಗಿ ಆತನು ಬರಲಿಕ್ಕಿದ್ದಾನೆ. ಕುರುಬರಂತಿರುವ ನಮಗೆ 2ರಷ್ಟು ತೀರ್ಪು ಇರುತ್ತೆ ಎಂದು, ನಮಗೆ ಕಠಿಣವಾದ ತೀರ್ಪಿದೆ ಎಂದು ತಿಳಿದು ದೇವರು ಕೊಟ್ಟ ಕೆಲಸವನ್ನು ನಂಬಿಗಸ್ತಿಕೆಯಿಂದ ಮಾಡಬೇಕೆಂಬುದು ನನ್ನ ಆಸೆಯಾಗಿದೆ. ನೀವು ಕುರುಬರಾಗಿದ್ದೀರಾ? ನಿಮ್ಮ ಕುರುಬರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀರಾ? ನಿಮ್ಮ ಕುರುಬರನ್ನು ನೀವು ವಿಮರ್ಶಿಸಬಾರದು. ನಿಮ್ಮ ಕುರುಬರ ತಪ್ಪು ಕಂಡುಹಿಡಿಯುವುದು ನಿಮ್ಮ ಕೆಲಸವಲ್ಲ. ನಿಮ್ಮ ಕುರುಬರು ಸರಿಯಾಗಿಲ್ಲದಿದ್ದರೆ ಅವರಿಗೋಸ್ಕರ ನೀವು ಪ್ರಾರ್ಥಿಸಿರಿ, ಅವರಿಗೋಸ್ಕರ ನೀವು ವಿಜ್ಞಾಪನೆ ಮಾಡಿರಿ. ಅವರು ದೇವರ ಸೇವಕರಾಗಿದ್ದಾರೆ, ದೇವರು ಅವರಿಗೂ ತೀರ್ಪು ತೀರಿಸುತ್ತಾರೆ. ನಿಮಗೆ ಅವರ ಬಗ್ಗೆ ಕೇಳದೇ ಇರುವುದರಿಂದ ನೀವು ಹೇಳುವಿರೇ ಹೊರತು ಮಾಡುವುದಿಲ್ಲ ಎಂದು ಹೇಳಿ ಅವರನ್ನು ಅನುಸರಿಸದೆ ಹೇಳಿದನ್ನು ಹೇಳಿದ ಹಾಗೆಯೇ ಮಾಡಿರಿ. ದೇವರ ಮಾತುಗಳನ್ನು ಕೇಳಿರಿ, ಅದ್ಭುತವಾಗಿ ನೀವು ಕೂಡ ಆಶೀರ್ವದಿಸಲ್ಪಡ್ತೀರಿ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನೀವೇ ನಮ್ಮ ಒಳ್ಳೆ ಕುರುಬನಾಗಿದ್ದೀರಿ. ಯಾವಾಗಲೂ ನಿಮ್ಮ ನೆರಳಿನಲ್ಲಿ ಬದುಕಿ ನಿಮ್ಮ ಚಿತ್ತ ಅರಿತುಕೊಂಡು ಆಲಯಕ್ಕೆ ಹೋದಾಗಿಯೂ ಪ್ರಧಾನ ಕುರುಬನಾಗಿ ಸಿಂಹಾಸನ ಆಸೀನರುಡನಾಗಿ ನಿಮ್ಮ ಸನ್ನಿಧಿ ನಮ್ಮ ಮಧ್ಯದಲ್ಲಿದೆ ಎಂದು ಗಮನಿಸಿ ನಿಮ್ಮೊಂದಿಗೆ ಸಹವಾಸ ಮಾಡುವುದಕ್ಕೂ, ನಮ್ಮ ಬಲಹೀನತೆಯನ್ನೆಂದು ಗಮನಿಸಿ ದಾರಿ ತಪ್ಪಿ ಹೋದ ನಮ್ಮ ಜೀವಿತದಿಂದ ಬಿಡುಗಡೆಯನ್ನು ಹೊಂದಿ, ನಮ್ಮ ಗಾಯಗಳ ನಿಮಿತ್ತ ವೇದನೆಗೊಳ್ಳುವ ವಿಷಯಗಳನ್ನು ನಿಮ್ಮೊಂದಿಗೆ ಹೇಳಿಕೊಂಡು ನಿಮ್ಮ ಸನ್ನಿಧಿಯಲ್ಲಿ ಬಲಗೊಳ್ಳುವಂತೆ ಸಹಾಯ ಮಾಡಿರಿ. ನನಗೆ ಯಾರಿದ್ದಾರೆ ಎಂಬ ಮಾತನ್ನು ಬಿಟ್ಟು, ಯೆಹೋವನೇ ನನಗೆ ಕುರುಬನು, ನಾನು ಕೊರತೆ ಪಡೇನು,
ನಿಶ್ಚಯವಾಗಿ ನನ್ನ ಜೀವಮಾನದೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವವು ಎಂಬುದಾಗಿ ನಂಬಿ ಈ ಲೋಕದಲ್ಲಿ ಸ್ವಲ್ಪ ಕಾಲ ನಾವಿರುತ್ತೇವೆ, ಆದರೆ ನಿರಂತರವೂ ನಾವು ನಮ್ಮ ದೇವರ ಸನ್ನಿಧಿಯಲ್ಲಿ ಸದಾಕಾಲ ಆತನ ಆಲಯದಲ್ಲಿ, ಆತನ ರಾಜ್ಯದಲ್ಲಿ, ಪರಲೋಕದಲ್ಲಿ ನಿವಾಸ ಮಾಡುತ್ತೇವೆ ಎಂಬ ಗುರಿಯೊಂದಿಗೆ ಈ ಲೋಕದಲ್ಲಿ ನಿಮ್ಮ ಸಾಕ್ಷಿಗಳಾಗಿ ಬದುಕುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಮತ್ತು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ನಿಮ್ಮ ಮನವಿ ಕಳಿಸಿರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ತಪ್ಪದೆ ದೇವರು ನಿಮಗೆ ಉತ್ತರ ಕೊಡ್ತಾರೆ. ನೀವು ಕೂಡ ಪ್ರಾರ್ಥನೆ ಮಾಡಿರಿ. ನೀವು ದೇವರ ವಾಕ್ಯಾನುಸಾರವಾಗಿ ಜೀವಿಸುತ್ತಾ ದೇವರ ಸನ್ನಿಧಿಯಲ್ಲಿ ಆಧ್ಯಾತ್ಮಿಕವಾಗಿ ಬಲಗೊಳ್ಳಬೇಕೆಂದು ಸಭೆಗೆ ಹೋಗಬೇಕು. ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ನಿಮಗೆ ಕೊಟ್ಟ ಸಭಾಪಾಲಕರ ನೇತೃತ್ವದಲ್ಲಿ ಕರ್ತನಿಗೆ ಸಾಕ್ಷಿಗಳಾಗಿ ಜೀವಿಸಬೇಕು. ಕರ್ತನು ನಿಮಗೆ ಕೊಟ್ಟ ಚರ್ಚ್ನಲ್ಲಿ ನಡೆಯುವ ಸರ್ವಿಸಸ್ಗಳಿಗೆ ತಪ್ಪದೆ ಹೋಗುವವರಾಗಿ ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಈ ದಿನ ಆರಾಧಿಸಿರಿ. ತಿಂಗಳಿನ ಪ್ರಥಮ ಭಾನುವಾರವಲ್ಲವೋ? ಆನಂತರ ತಿರುಗಿ ಬಂದು ಈ ವಾಕ್ಯ ಕೇಳಿರಿ. ಇತರ ದೇಶದಲ್ಲಿದ್ದಂಥವರು ನಿಮಗೆ ಸಭೆಗೆ ಹೋಗುವ ಅವಕಾಶ ಇಲ್ಲದಕ್ಕಾಗಿ ನಿಮಗೋಸ್ಕರ ಈಗೋ ಭಾನುವಾರವೂ ಕೂಡ ಈ ಕಾರ್ಯಕ್ರಮ ಪ್ರಸಾರ ಮಾಡ್ತಿದ್ದೇವೆ. ಇದನ್ನು ವೀಕ್ಷಿಸಿ ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಕರ್ತನ ಚಿತ್ತವಿರುವುದಾದ್ರೆ ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.